ಅಯೋಧ್ಯೆಯಲ್ಲಿ ಒಂದು ರೀತಿಯ ಸಂಭ್ರಮ ಆದರೆ ನಾಡಿನಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ರಾಮನವಮಿಯನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹೂಗಳಿಂದ ಅಲಂಕಾರವಾಗಿವೆ ರಾಮನ ದೇಗುಲಗಳು. ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಇವತ್ತಿದೆ. ಅಷ್ಟೇ ಅಲ್ಲದೆ ರಸ್ತೆಗಳಲ್ಲೂ ಇವತ್ತು ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಹಂಚಲಾಗುತ್ತೆ. ರಾಮನ ದೇಗುಲ ಇರುವಂಥ ಎಲ್ಲ ಜಾಗದಲ್ಲಿ ರಾಮ, ಲಕ್ಷ್ಮಣ, ಭರತನ ತೊಟ್ಟಿಲು ಸೇವೆ ನಡೆಯುತ್ತೆ. ಭಕ್ತಾದಿಗಳಿಗೆ ಈ ತೊಟ್ಟಿಲು ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಬೆಂಗಳೂರಿನಲ್ಲಿ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ರಾಮನ ಹುಟ್ಟಾಯಿತು ಅನ್ನುವಂಥ ನಂಬಿಕೆ. ಆ ದಿನ ರಾಮನನ್ನು ತೊಟ್ಟಿಲಿಗೆ ಹಾಕಿ ತೂಗಲಾಗಿತ್ತು. ಆ ಸೌಭಾಗ್ಯ ಇವತ್ತು ಭಕ್ತರಿಗೆ ಹಲವು ದೇವಸ್ಥಾನಗಳು ಮಾಡಿಕೊಟ್ಟಿವೆ. ರಾಮನ ಒಂದು ಸಣ್ಣ ಮೂರ್ತಿಯನ್ನು, ಉತ್ಸವ ಮೂರ್ತಿಯನ್ನು ತೊಟ್ಟಿಲಲ್ಲಿಟ್ಟು ತೊಟ್ಟಿಲು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ರಾಮನ ಆರಾಧಿಸುವ ಬಹುತೇಕ ಎಲ್ಲ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ. ಇನ್ನು ರಸ್ತೆನಲ್ಲೂ ನೀವು ಇವತ್ತು ಬೆಂಗಳೂರಿನ ಪ್ರತಿ ಬೀದಿ, ಯಾವುದೇ ಬೀದಿಗೆ ಹೋಗಿ ಇವತ್ತಿಡೀ ದಿನ ಬೆಲ್ಲದ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ. ಒಂದು ರೀತಿಯಲ್ಲಿ ಇವತ್ತಿನ ಈ ವೆದರ್ಗೂ ಕೂಡ ಅಗತ್ಯವಿರುವ, ಮಾನವನ ದೇಹಕ್ಕೆ ಅಗತ್ಯವಿರುವಂಥ ಪಾನೀಯದ ವ್ಯವಸ್ಥೆಯನ್ನು ಶ್ರೀರಾಮನವಮಿಯ ಆಚರಣೆ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಕೊಡಲಾಗುತ್ತೆ. ಸೊ ಬಹುತೇಕ ಬೆಂಗಳೂರಿನ ಯಾವುದೇ ರೋಡ್ಗೆ ಹೋಗಿ ನೀವು ಇವತ್ತು ನಿಮಗೊಂದು ಲೋಟ ಪಾನಕ, ಸ್ವಲ್ಪ ಕೋಸಂಬರಿ ಸಿಗುತ್ತೆ. ಅಂಥ ಆಚರಣೆ ಬೆಂಗಳೂರಿನ ಬೀದಿನಲ್ಲೂ ಈ ಆಚರಣೆಯನ್ನು ಮಾಡಲಾಗುತ್ತೆ. ನಮ್ಮ ಸಂಸ್ಕೃತಿನ ಫಾಲೋ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ನಮಗೆ ರಾಜಾಜಿನಗರಕ್ಕೆ ಒಂದು ದೊಡ್ಡ ಕಳೆ ಇಲ್ಲಿ ರಾಮನವಮಿ, ರಾಮನ ಆಲ್ಮೋಸ್ಟ್ ಒಂದು 60 ಅಡಿ ಎತ್ತರದ ವಿಗ್ರಹ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಆ ದೇವರ ಆಶೀರ್ವಾದ ತಗೊಳ್ಳಿ. ನಿಮ್ಮ ಮನೇಲಿ ಹೇಗೆ ಮ್ಯಾಮ್ ಪಾನಕ ಮಜ್ಜಿಗೆ ಎಲ್ಲ ಮಾಡ್ತೀರಾ? ಹೇಗೆ? ಖಂಡಿತ ಎಲ್ಲರಿಗೂ ದೇವ್ರ ನೈವೇದ್ಯ ಮಾಡಿಬಿಟ್ಟು ಪಾನಕ, ಕೋಸಂಬರಿ, ಕೆಲವರು ಮುತ್ತೈದೆಯರನ್ನ ಕರೆದು ಅರ್ಶನ ಕೊಟ್ಟು ಆ ಥರ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಬೆಳಗ್ಗೆ ರಾಮದೇವರಿಗೆ ಅಭಿಷೇಕವಾಗಿದೆ. ನೀವು ನೋಡ್ತಾ ಇರೋ ಥರ ಅದ್ಭುತವಾದ ಅಲಂಕಾರ ಆಗಿದೆ. ಹಾಗೂ ಪ್ರಮುಖ ಬೀದಿಗಳಲ್ಲಿ ಕರೆಕ್ಟಾಗಿ 9 ಗಂಟೆಗೆ ಭವ್ಯ ರಥೋತ್ಸವ ಇರುತ್ತೆ, ಬ್ರಹ್ಮರಥೋತ್ಸವ ಇರುತ್ತೆ. ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ತಾಳಮೇಳಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಕೊಂಡೊಯ್ತೀವಿ. ಆಮೇಲೆ ರಥ ಬಂದ ಮೇಲೆ ನಿರಂತರವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು ಸಂಜೆ ತನಕ ವಿವಿಧ ನೃತ್ಯ, ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 14ನೇ ತಾರೀಕು ತನಕ ಸತತವಾಗಿ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಇರುತ್ತೆ. ಇವತ್ತು ರಾತ್ರಿ 11 ಗಂಟೆ ತನಕನೂ ಇರುತ್ತೆ. ಬೆಳಗ್ಗೆ 5:30ಗೆ ದೇವಸ್ಥಾನ ಬಾಗಿಲು ತೆರೆದಿದೆ ಭಕ್ತಾದಿಗಳಿಗಾಗಿ. ರಾತ್ರಿ 11:30 ತನಕ ನಾವು ದೇವಸ್ಥಾನ ಭಕ್ತಾದಿಗಳಿಗಾಗಿ ತೆರೆದಿಟ್ಟಿರ್ತೀವಿ. ಬಂದ ಎಲ್ಲ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಗುಡ್ ಮಾರ್ನಿಂಗ್. ರಾಮನವಮಿಯ ಶುಭಾಶಯ ತಮಗೆ. ರಾಮನವಮಿ ದಿನ ರಾಮನ ದೇವಸ್ಥಾನದಲ್ಲಿ ಏನೇನು ಆಗ್ತಾ ಇದೆ, ಭಕ್ತರ ಸಂಭ್ರಮ ಹೇಗಿದೆ, ಏನೇನು ನಡೆಯುತ್ತೆ ಇವತ್ತು ವಿಶೇಷವಾಗಿ ಸುಷ್ಮಿತಾ? ಪ್ರಣತ್, ನಿಮಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಇವತ್ತು ನಾಡಿನೆಲ್ಲೆಡೆ ಶ್ರೀರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಏನು ಚೈತ್ರ ಮಾಸದ 9ನೇ ದಿನ ಶ್ರೀರಾಮ ಹುಟ್ಟಿದ್ದು. ಹೀಗಾಗಿ ಇವತ್ತು ಎಲ್ಲೆಡೆ, ಕೇವಲ ನಮ್ಮ ನಾಡು ಅಂತ ಹೇಳೋಕ್ಕಾಗಲ್ಲ, ಇಡೀ ದೇಶಾದ್ಯಂತ ಈ ಒಂದು ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ. ಸದ್ಯ ನಾನಿವಾಗ ರಾಜಾಜಿನಗರದ ರಾಮ ಮಂದಿರದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ದೇವರಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಅಯೋಧ್ಯೆಯ ರಾಮನನ್ನೇ ನೋಡಿದಂತಹ ಇಲ್ಲಿ ಖುಷಿ ಆಗುವಂಥದ್ದು. ಅಷ್ಟು ಚಂದದ ರೀತಿಯಲ್ಲಿ ಹೂಗಳಿಂದ ಇಲ್ಲಿ ರಾಮ, ಲಕ್ಷ್ಮಣ, ಹಾಗೆ ಸೀತೆ, ಹಾಗೆ ಆಂಜನೇಯ ಇವರ ಮೂರ್ತಿಗಳನ್ನ ಅಲಂಕಾರ ಮಾಡಿರುವಂಥದ್ದು. ಏನು ಚೈತ್ರ ಮಾಸದ 9ನೇ ದಿನ ಶ್ರೀರಾಮನ ಜನನ ಆಗುತ್ತೆ. ಶ್ರೀರಾಮನ ಜೊತೆಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರ ಜನನವೂ ಕೂಡ ಈ ಒಂದು ದಿನ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಹಬ್ಬ, ಈ ಒಂದು ಸಂಭ್ರಮ ಏನಿದೆ ಎಲ್ಲೆಡೆ, ಅದರಲ್ಲೂ ಕೂಡ ವಿಶೇಷವಾಗಿ ರಾಜಾಜಿನಗರದ ರಾಮ ಮಂದಿರ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧಿಯನ್ನ ಹೊಂದಿದೆ. ಈ ಒಂದು ದೇಗುಲ ಬೇರೆ ಬೇರೆ ಭಾಗದಿಂದ ಈ ಒಂದು ದೇಗುಲಕ್ಕೆ ಭಕ್ತಾದಿಗಳು ಬರ್ತಾರೆ. ಸೊ ವಿಶೇಷವಾದಂತಹ ಪೂಜೆಯೂ ಕೂಡ ಬೆಳಗ್ಗೆಯಿಂದ ನೆರವೇರ್ತಾ ಇರುವಂಥದ್ದು. ಹಾಗೆ ನಿನ್ನೆಯೂ ಕೂಡ ಕೆಲವೊಂದಿಷ್ಟು ಪೂಜೆಗಳನ್ನು ಕೂಡ ಮಾಡಲಾಯಿತು. 9 ಗಂಟೆಗೆ ರಥೋತ್ಸವವೂ ಕೂಡ ಇಲ್ಲಿ ನೆರವೇರುತ್ತೆ. ಇಲ್ಲಿ ಏನೆಲ್ಲ ವಿಶೇಷ ಪೂಜೆ ಆಯಿತು ಅಂತ ಹೇಳಲಿಕ್ಕೆ ನಮ್ಮ ಜೊತೆ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅರ್ಚಕರೇ, ಶ್ರೀರಾಮನವಮಿಯ ಶುಭಾಶಯಗಳು ನಿಮಗೆ. ಇವತ್ತು ಏನೆಲ್ಲ ವಿಶೇಷ ಪೂಜೆಗಳು ದೇವರಿಗೆ ಆಗ್ತಾ ಇದೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನೆಲ್ಲ ಪೂಜೆ ಆಗ್ತಾ ಇದೆ ಬೆಳಗ್ಗೆಯಿಂದ? ಇದು ನಾಡಿನ ಜನತೆಗೆಲ್ಲನೂ ಶ್ರೀರಾಮನವಮಿಯ ಶುಭಾಶಯಗಳು. ಏನಪ್ಪ ಅಂದರೆ ಇಲ್ಲಿ ರಾಮ ಮಂದಿರದಲ್ಲಿ, ವಿಶೇಷವಾಗಿ ರಾಜಾಜಿನಗರ ರಾಮ ಮಂದಿರದಲ್ಲಿ ಅಂತ ಎಲ್ಲ ಕಡೆನೂ ನಿನ್ನೆಯಿಂದ ಕಳಶ ಸ್ಥಾಪನೆ, ನವಗ್ರಹ ಪೂಜೆ, ಗಣಪತಿ ಪೂಜೆ ಇದೆಲ್ಲ ಆಗಿ
ವಿಶೇಷವಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆ ಪಂಚಾಮೃತ ಏಕವಾರ ರುದ್ರಾಭಿಷೇಕ ಪೂರ್ವಕ ರಾಮದೇವರಿಗೆ ಪಂಚಾಮೃತ ಅಭಿಷೇಕ, ತೀರ್ಥ ಪ್ರಸಾದ ವಿನಿಯೋಗ, ಅರ್ಚನೆ ಇದೆಲ್ಲ ನಡೆದಿದೆ. ರಥೋತ್ಸವ ಇದೆ. ಅದು ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಯುಗಾದಿ ನಂತರ ಬರೋ ಹಬ್ಬನೇ ಶ್ರೀರಾಮನವಮಿ. ಅಂದರೆ ಶ್ರೀರಾಮನವಮಿ ಅಂದರೆ ಇದು ನಾಡಿನ ಜನತೆಗೆ ಎಲ್ಲರಿಗೂ ಶ್ರೀರಾಮನವಮಿಯ ರಾಮನ ದೇವರ ಹುಟ್ಟಿದ ದಿನವನ್ನು ಆಚರಿಸ್ತೀವಿ. ಇವತ್ತು ಅಂದರೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ಯಾಕಂತ ಹೇಳಿದ್ರೆ ಶ್ರೀರಾಮನವಮಿ ಅಂದ ತಕ್ಷಣ ಪಾನಕ, ಮಜ್ಜಿಗೆ, ಕೋಸಂಬರಿ ವ್ಯವಸ್ಥೆ ಎಲ್ಲ ಕಡೆನೂ ಮಾಡ್ತಾರೆ. ದೇಗುಲದಲ್ಲಿ ಯಾವ ರೀತಿಯಲ್ಲಿದೆ ಪ್ರಸಾದ ವಿನಿಯೋಗ ಅಂತಂದರೆ ಇದು ಚೈತ್ರ ಮಾಸದಲ್ಲಿ ಬಿಸಿಲುಗಾಲ, ಅದಕ್ಕಾಗಿ ರಾಮದೇವರ ಪ್ರಸಾದವಾಗಿ ಪಾನಕ ಹಾಗೂ ಕೋಸಂಬರಿ ವಿತರಣೆ ಎಲ್ಲವನ್ನು ಇಟ್ಕೊಂಡಿದ್ದೀವಿ. ಮಹಾಮಂಗಳಾರತಿ ರಥೋತ್ಸವ ಹೊರಟ ನಂತರ ಶ್ರೀ ರಾಮದೇವರಿಗೆ ಮಹಾಮಂಗಳಾರತಿ, ಅಷ್ಟಾವಧಾನ ಸೇವೆ ಇದೆಲ್ಲ ಆಗುತ್ತೆ. ಇದಾದ ನಂತರ ಭಕ್ತಾದಿ ಎಲ್ಲರಿಗೂ ತೀರ್ಥ ಪ್ರಸಾದ, ಶಟಾರಿ, ಆಮೇಲೆ ಅಲ್ಲಿ ಪಾನಕ, ಕೋಸಂಬರಿ ವಿತರಣೆ ಆಗುತ್ತೆ. ಇದಿಷ್ಟು ಅರ್ಚಕರು ಹೇಳ್ತಾ ಇರುವಂಥದ್ದು. ಒಂದು ಕಡೆ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ಆದರೆ ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಭಕ್ತಾದಿಗಳೆಲ್ಲರೂ ಕೂಡ ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಏನು ರಾಮನ ಹುಟ್ಟಿದ ದಿನ ಇದಾಗಿರೋದ್ರಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ತೊಟ್ಟಿಲು ಸೇವೆಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಹುಟ್ಟಿದ ಮಕ್ಕಳಿಗೆ ಯಾವ ರೀತಿಯಲ್ಲಿ ತೊಟ್ಟಿಲಲ್ಲಿ ಹಾಕಿ ಅವರಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ತೊಟ್ಟಿಲು ಸೇವೆಗೂ ಕೂಡ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಬರುವಂತಹ ಭಕ್ತಾದಿಗಳು ಇಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ತೊಟ್ಟಿಲು ಸೇವೆಯನ್ನು ಮಾಡೋದು ನಿಜಕ್ಕೂ ಕೂಡ ಆ ರಾಮ ಲಕ್ಷ್ಮಣರನ್ನ ನಿಜವಾಗಿ ನೋಡಿದಂತೆಯೇ ಇಲ್ಲಿ ಎಲ್ಲ ಕೂಡ ಭಾಸ ಆಗ್ತಾ ಇರೋದು. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಕೌಸಲ್ಯ, ಸುಮಿತ್ರೆ, ಕೈಕೆ ಇವರೆಲ್ಲರ ಮೂರ್ತಿಯನ್ನು ಕೂಡ ಅಂದರೆ ರಾಮನ ತಾಯಿ ಆಗಿರಬಹುದು, ಲಕ್ಷ್ಮಣನ ತಾಯಿ, ಹಾಗೆ ಭರತ ಶತ್ರುಘ್ನರ ತಾಯಿ ಇವರೆಲ್ಲರ ಪ್ರತಿಮೆಯನ್ನು ಇಲ್ಲಿ ಇಟ್ಟಿರುವಂಥದ್ದು. ಬಹಳ ವಿಶೇಷವಾಗಿ ಇಲ್ಲಿ ಏನು ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಕಳೆದ ವರ್ಷವೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದರ ವಿಶೇಷವಾಗಿ ಈ ಬಾರಿಯೂ ಕೂಡ ಅಯೋಧ್ಯೆಯಲ್ಲೂ ಕೂಡ 2ನೇ ವರ್ಷದ ಈ ಒಂದು ರಾಮನವಮಿ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಎಲ್ಲೆಡೆ ರಾಮನವಮಿಯ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಪ್ರತಿ ದೇಗುಲ, ಕೇವಲ ರಾಮನ ದೇಗುಲ ಅಷ್ಟೇ ಅಲ್ಲದೆ ಆಂಜನೇಯನ ದೇಗುಲ ಆಗಿರ್ಬೋದು, ಹಾಗೆ ಗಣಪತಿ ದೇಗುಲ, ಎಲ್ಲ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗ್ಗೆಯಿಂದ ಆಗ್ತಾ ಇದೆ. ಹಾಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಪಾನಕ, ಮಜ್ಜಿಗೆ ಹಾಗೆ ಕೋಸಂಬರಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಾಣೋತ್ ಸುಷ್ಮಿತಾ ಮಾಹಿತಿಗೆ